ದಾನವಾಗಿ. ಇಲ್ಲಿರ್ತಕ್ಕಂಥ ಯಾರು ಬಂದು ಅದ್ರ ಮೇಲೆ ಮುಖದ್ದಮೆ ಹೂಡಿದ್ರೆ ನಾವು ಸುಮ್ ಕುಂದ್ರಾಕ್ ಬರ್ತೈತೇನ್ರಿ? ಅದೇ ರೀತಿ ವಕ್ಫ್ ಬೋರ್ಡ್ ಜೊತೆ ಆಗ್ತಾ ಇದೆ ಬಂಧುಗಳೇ. ವಕ್ಫ್ ಆಸ್ತಿ ಅಂದ್ರೆ ಏನು ಮೊದಲು ಅರ್ಥ ಮಾಡ್ಕೋಬೇಕು ತಾವು. ದಾನದ ರೂಪದಲ್ಲಿ ಬಂದಂತ ಒಂದು ಕಟ್ಟಡ, ದಾನದ ರೂಪದಲ್ಲಿ ಬಂದಂತ ಒಂದು ಆಸ್ತಿ, ದಾನದ ರೂಪದಲ್ಲಿ ಬಂದಂತ ಹಣ ಆಗಿರ್ಬೋದು ಅಥವಾ ಬೇರೆ ರೂಪದಲ್ಲಿ ಆಗಿರಬಹುದು. ಸೊ ಇದನ್ನು ದಾನದ ರೂಪದಲ್ಲಿ ಯಾಕೆ ಕೊಡ್ತಾರಪ್ಪ? ಇದರ ಉದ್ದೇಶ ಏನು? ದಾನದ ರೂಪದಲ್ಲಿ ಎದಕ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಉದ್ದೇಶ ಏನದ ಅಂತಂದ್ರ ಇದರಿಂದ ಯಾವುದೇ ಒಂದು ಸ್ವಹಿತಾಸಕ್ತಿ ಆಗಬಾರದು. ಇದರಿಂದ ಇವತ್ತು ಡಾಕ್ಟರ್ ಆತು ಅಥವಾ ಯಾರಾದ್ರಲ್ಲಿ ಅದರಿಂದ ಬೆನಿಫಿಟ್ ತಗೋಬಾರದು. ಅದರಿಂದ ಬಡಬಗರಿಗೆ, ಮಕ್ಕಳ ಶಿಕ್ಷಣಕ್ಕೆ, ವಿಧವೆಯರಿಗೆ, ಎಲ್ಲ ಬಡತನದಲ್ಲಿ ನರಳಿರ್ತಕ್ಕಂಥ ಎಲ್ಲ ಆ ಜಾತಿ ಈ ಜಾತಿ ಅಂತೆಲ್ಲ ಎಲ್ಲ ಒಂದು ಮಾನವ ಧರ್ಮಕ್ಕೆ ಇದು ಒಳಿತಾಗ್ಲಿ ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರೆ, ಕೆಲವೊಬ್ರು ದಾನ ಮಾಡಿ ಹೋಗ್ತಾರ. ಸೊ ಇದು ಯಾರು ಕೊಟ್ಟಂತ ಆಸ್ತಿ ಅಲ್ಲ, ನಮ್ ಹಿರಿಯರು ನಮಗ್ ಕೊಟ್ಟಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.